ಪ್ರತಿಯೊಂದು ಹಾಕಿರ್ತೀನಿ. ಇದರಲ್ಲಿ ನೋಡಿ ನಾನು ಹೇಳಿದ್ನಲ್ಲ, ಇದು ರೋಸ್ ಪೆಟಲ್ಲು, ಇದು ಶಂಖಪುಷ್ಪ ಹೂ, ಇದು ನೀಲಿ ಆಗುತ್ತೆ. ನಮಗೆ ಚಾಮೂಲಿನೋ ಎಲ್ಲ ಸಪ್ರೇಟ್ ಆಗಿರೋದೇ ನಮ್ಗೆ ಇದು ಸಿಗುತ್ತೆ. ಎಲ್ಲ ಸಪ್ರೇಟಾಗಿ ಕುಡಿಯೋಕ್ಕಾಗತ್ತಾ? ಅದಕ್ಕೆ ನಾನೇನು ಮಾಡ್ತೀನಿ, ಎಲ್ಲ ಮಿಕ್ಸ್ ಮಾಡಿರ್ತೀನಿ. ಎಲ್ಲ ಮಿಕ್ಸ್ ಮಾಡಿ ಒಂದು ಟೀ ಪುಡಿ ರೆಡಿ ಮಾಡಿರ್ತೀನಿ. ಈ ಥರ ನೋಡಿ, ಈ ಥರ ಇರುತ್ತೆ. ತುಂಬ ಅಂದರೆ ತುಂಬ ನಿಮಗೆ ಜೀರ್ಣಶಕ್ತಿಗೆ, ಕೆಮ್ಮು, ನೆಗಡಿ ಎಲ್ಲದಕ್ಕೂ ಆಗುತ್ತೆ. ಎಷ್ಟು ಘಮ ಅಂತಿರುತ್ತೆ ಗೊತ್ತಾ. ನೋಡಿ, ಇದು 100 ಗ್ರಾಮು. ನಾನೇ ಪ್ರತಿಯೊಂದು ತರಿಸಿ, ಒಳ್ಳೆ ಕ್ವಾಲಿಟಿ ತರಿಸಿ ರೆಡಿ ಮಾಡಿ ಈ ಥರ ಡಬಲ್ ಪೇಪರ್ ಹಾಕಿರ್ತೀವಿ. ನನ್ನ ಹತ್ರ ತುಂಬ ಸೇಲ್ ಆಗ್ತಿದೆ ಗ್ರೀನ್ ಟೀ. ಪ್ರತಿಯೊಂದು ಐಟಮು, ವೆಯ್ಟ್ ಲಾಸ್ ಪುಡಿ ಆಗಿರ್ಬೋದು, ಗ್ರೀನ್ ಟೀ, ರಾಗಿ ಅಂಬಲಿ, ಕಷಾಯ ಪುಡಿ. ಈಗ ರೀಸೆಂಟಾಗಿ ಮೆಂತ್ಯ ಮುದ್ದೆ ಮಾಡಿದೆ, ಮೆಂತ್ಯ ಇಟ್ಟು, ಅದಂತೂ ತುಂಬ ಸೇಲ್ ಆಗ್ತಾ ಇದೆ. ನೋಡಿ, ಈ ಥರ ಇರುತ್ತೆ. ಅದರಲ್ಲಿ ನಾನು ಸ್ವಲ್ಪ ಐಟಮ್ ನಾನು ಮೆನ್ಷನ್ ಮಾಡಿರ್ತೀನಿ. ಮತ್ತು ನಂದು FSSC ಕೋಡ್ ಇರುತ್ತೆ, ಲೈಸೆನ್ಸ್ ತೊಗೊಂಡಿದ್ದೀನಿ, ಏನು ಭಯ ಬೇಡ. ನೋಡಿ, ಪನ್ನೀರ್ ರೋಸ್ ಪೆಟಲ್ಲು ತುಂಬ ಒಳ್ಳೆ ಕ್ವಾಲಿಟಿ, ನೋಡಿದ್ರೆ ಗೊತ್ತಾಗುತ್ತೆ ಕಲರ್ ಅಲ್ವಾ. ಇದು ಚಾಮೋಲಿನ್ ಫ್ಲವರ್ ಅಂತೇಳಿ, ಇದು ಅಷ್ಟೇ ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಒಳ್ಳೆ ನಿದ್ದೆ ಕೊಡುತ್ತೆ ನಮಗೆ. ಇದು ಲ್ಯಾವೆಂಡರ್ ಫ್ಲವರ್ ಅಂತ, ಇದನ್ನ ಎಕ್ಸ್ಟ್ರಾ ಹಾಕ್ತೀನಿ, ತುಂಬ ಕಾಸ್ಟ್ಲಿ ಇದೆಲ್ಲ. ಮತ್ತು ಲವಂಗ, ಏಲಕ್ಕಿ, ಜಾಯಿಕಾಯಿ, ಪ್ರತಿಯೊಂದು ಐಟಮ್ ಹಾಕ್ತೀನಿ ನಾನು. ನೋಡಿ, ಇದು ಶಂಖಪುಷ್ಪ, ತುಂಬ ಒಳ್ಳೆಯದು, ಒಂದು ಚೂರು ಗಲೀಜಿರಲ್ಲ, ಅಷ್ಟು ನೀಟಾಗಿರೋದು. ನಾನು ಇವಾಗ ಯಾಕಂದರೆ 1 ವರ್ಷದಿಂದ ನನ್ನ ಹತ್ರ ತೊಗೊಳ್ತಾ ಇದ್ದಾರೆ, ಹೊಸಬ್ರು ತೊಗೊಳ್ತಾ ಇದ್ದಾರೆ, ತೊಗೊಳ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಸಣ್ಣ ಆಗ್ಬೋದು, ಡಿಟಾಕ್ಸ್ ಆಗುತ್ತೆ. ಕಾಫಿ ಟೀ ಅಭ್ಯಾಸ ಇಲ್ಲದೆ ಇರೋರಿಗೆ ಗ್ರೀನ್ ಟೀ ತುಂಬ ಒಳ್ಳೆಯದು. ನೀವು ಯಾವುದೋ ಒಂದು ಗ್ರೀನ್ ಟೀದು ಬ್ಯಾಗ್ ತಂದೆ ಅದು ನೀರಲ್ಲಿ ಅದೆಲ್ಲ ಚೆನ್ನಾಗಿರಲ್ಲ. ನೋಡಿ, ಇಷ್ಟು ಈಗ ಮಿಕ್ಸ್ ಮಾಡಬೇಕು. ತೊಗೊಂಡೋಗಿ ನಾನು ಹೇಳ್ತಿರೋದು, ಯಾಕಂದರೆ ನಾನು ಮಾಡಿರೋದು ಎಲ್ಲ ಹಾಕಿರ್ತೀನಲ್ಲ ಪೌಡ್ರು, ಅದು ಪೌಡ್ರ್ ಆಗಿರುತ್ತೆ. ಅದಕ್ಕೆ ಎಲ್ಲ ಈ ಥರ ಮಿಕ್ಸ್ ಮಾಡಿ, ಇಷ್ಟೇ ಸಾಕು. ನೋಡಿ, ಇಷ್ಟೇ ಸಾಕು. ಅದರಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ. 1 ನಿಮಿಷ ಕುದಿ ಬಂದರೆ ಆಯ್ತದು. ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಯೋದು ಬೇಡ, ಯಾಕಂದರೆ ಖಾಲಿ ಹೊಟ್ಟೆ ಕುಡಿಯೋದು ಬೇಡ. ಆಯಿತು, ನಮಗೆ ರಾತ್ರಿ ಎಲ್ಲ ಹೊಟ್ಟೆ ಖಾಲಿ ಇರುತ್ತಲ್ಲ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಗ್ರೀನ್ ಟೀ ಕುಡಿಬಾರ್ದು. ನೀವು ತಿಂಡಿ ತಿಂದಾದ್ಮೇಲೆ ಒಂದ್ಸರಿ, 3 ಗಂಟೆಗೆ ಒಂದ್ಸರಿ, ರಾತ್ರಿ ಮಲ್ಕೊಳ್ಳೋಕೆ ಒಂದ್ಸರಿ. ಇವಾಗ ಇದನ್ನು ಸೋಸ್ತಿರಲ್ಲ, ಅದನ್ನು ಬಿಸಾಡಬೇಡಿ, ಹಾಗೆ ಇಡಿ. ಅದು ನೀವು ಮಧ್ಯಾಹ್ನ ಸಂಜೆ ಮಾಡ್ಕೊಳ್ಳೋಕೆ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕಿ, ಇವಾಗ ಹಾಕಿದ್ದೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ, ರಾತ್ರಿ ಇನ್ನೊಂದು ಚೂರು ಹಾಕಿ ಮಾಡಿಕೊಂಡು ಆಮೇಲೆ ಬಿಸಾಡಿ. ನೋಡಿ, ನಾನು ಅಷ್ಟೇ ಹಾಕಿದ್ದು. ಇಷ್ಟು ಘಮ ಅಂತಿರುತ್ತೆ ಗೊತ್ತಾ. ಇಷ್ಟು ಕುದಿ ಬಂದರೆ ಆಯಿತು. ಇದನ್ನ ಇವಾಗ ಸೋಸ್ಕೊಳ್ಳೋಣ. ನೋಡಿ, ಬಿಸಿ ಕುಡೀರಿ, ನಿಮಗೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ. ಮೋಷನ್ ಕ್ಲೀನಾಗಿ ಪಾಸ್ ಆಗುತ್ತೆ. ಸ್ಪೆಷಲ್ಲು ಈ ಜೀರಿಗೆ ಅಂತ, ಅದು ನಮ್ಮ ಹೊಟ್ಟೆ ಕ್ಲೀನ್ ಮಾಡುತ್ತೆ ಅಲ್ಲ. ಇದೆಲ್ಲ ಹೀಟು, ಮತ್ತು ಬೇಗ ವೆಯ್ಟ್ ಲಾಸು ಆಗುತ್ತೆ, ಎನರ್ಜಿ ಆಗಿರ್ಬೋದು. ಅದು ಅಕ್ಕಿ ನಮಗೆ ಅನ್ನ ತಿನ್ನೋಕ್ಕಾಗಲ್ಲ, ಏನೂ ಇಲ್ಲ, ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು. ನೋಡಿ, ಹಾಕ್ಕೊಂಡಿದ್ದೀನಿ. 1-2 ದಿವಸ ನಿಮಗೆ ಕಷ್ಟ ಅನಿಸುತ್ತೆ. ತುಂಬ ಆರ್ಡ್ರ್ ಕೊಟ್ಟಿದ್ದೀರಾ. ಆರ್ಡ್ರ್ ಕೊಟ್ಟಿರೋರ್ಗೆಲ್ರಿಗೂ ಧನ್ಯವಾದಗಳು. ಏನೇನು ಹಾಕಿದ್ದೀನಿ ಅಂತಲೂ ಹೇಳಿದ್ದೀನಿ ನಾನು ಅದರಲ್ಲಿ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಗ್ರೀನ್ ಟೀ ಇಂದ ಏನೇನು ಲಾಭ ಅಂತ ಹೇಳಿ ವಿಡಿಯೋ ಮಾಡಿದ್ದೆ. ತುಂಬ ಜನ ನೋಡಿದ್ದೀರಾ, ತುಂಬ ಆರ್ಡ್ರ್ ಕೊಟ್ಟಿದ್ದೀರಾ. ಆರ್ಡ್ರ್ ಕೊಟ್ಟಿರೋರ್ಗೆಲ್ರಿಗೂ ಧನ್ಯವಾದಗಳು. ಕಳಿಸಿದ್ದೀನಿ, 1 ದಿವಸ 2 ದಿವಸದಲ್ಲಿ ನಿಮ್ಮ ಕೈಗೆ ಸೇರುತ್ತೆ. ಗ್ರೀನ್ ಟೀ ಹೇಗೆ ಮಾಡೋದು, ಏನೇನು ಹಾಕಿದ್ದೀನಿ ಅಂತಲೂ ಹೇಳಿದ್ದೀನಿ ನಾನು ಅದರಲ್ಲಿ. ಈಗ ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರ್, ಅದಕ್ಕೆ ಏನೇನು ಹಾಕಿದ್ದೀನಿ, ಹೇಗೆ ಮಾಡೋದು ಅಂತ ಹೇಳ್ತೀನಿ. ಆರೋಗ್ಯ ಪೌಡರಲ್ಲಿ ಮೆಂತ್ಯ ಹಾಕ್ತೀನಿ, ಕಲೋಂಜಿ ಹಾಕ್ತೀನಿ, ಧನಿಯಾ ಹಾಕ್ತೀನಿ, ಹಿಪ್ಲಿ ನಮಗೆ ಫ್ಯಾಟ್ ಕಟರ್ ಮಾಡುತ್ತೆ, ಒಣ ಶುಂಠಿ ಹಾಕ್ತೀನಿ, ಚಕ್ಕೆ ಈ ಥರನೇ ರೌಂಡ್ ಚಕ್ಕೆ ಹಾಕ್ತೀನಿ, ಕಾಳು ಮೆಣಸು ಹಾಕ್ತೀನಿ, ಇದು ಕಹಿ ಜೀರಿಗೆ ಹಾಕ್ತೀನಿ, ಮಾಮೂಲಿ ಜೀರಿಗೆ ಹಾಕ್ತೀನಿ, ಆಮೇಲೆ ಸೋಂಪು, ಓಂಕಾಳು. ಇಷ್ಟಲ್ಲದೆ ನಾನು ಇದಕ್ಕೆ ಜಾಯಿಕಾಯಿ, ಆಮೇಲೆ ಏಲಕ್ಕಿ, ತುಂಬ ಅಂದರೆ ತುಂಬ ಐಟಮ್ ಹಾಕ್ತೀನಿ. ಆಮೇಲೆ ಇದು ಈ ಥರ ಇರುತ್ತೆ ಆರೋಗ್ಯ ಪೌಡರು. ಅದಕ್ಕೆ ನೋಡಿ, ಈ ಕಲರ್ ಇರುತ್ತೆ. ಅದಕ್ಕೆ ನಾನು ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತೀನಿ, ನೆಲ್ಲಿಕಾಯಿ ಹಾಕ್ತೀನಿ, ಕರಿಬೇವು ಸೊಪ್ಪು ಹಾಕ್ತೀನಿ, ಆಮೇಲೆ ಅಶ್ವಗಂಧ ಪುಡಿ ಹಾಕ್ತೀನಿ. ತುಂಬ ಅಂದರೆ ಇನ್ನೂ ಅದು ಬಿಸ್ನೆಸ್ಸು ಹೇಳೋದಕ್ಕಾಗಲ್ಲ, ತುಂಬ ಅಂದರೆ ತುಂಬ ಐಟಮ್ ಹಾಕ್ತೀನಿ. ಇವೆಲ್ಲ ನಾವು ದಿನ ತೊಗೊಳ್ಬೇಕು. ನುಗ್ಗೆ ಸೊಪ್ಪಿನ ಪುಡಿ ನಮಗೆ 35-40 ವರ್ಷ ಆಗ್ತಾ ಇದ್ದಂಗೆ ಕ್ಯಾಲ್ಶಿಯಂ ಕಡಿಮೆ ಆಗೋಗಿ ಮೂಳೆ ಎಲ್ಲ ನೋವು ಬರುತ್ತೆ. ನಾನು ತುಂಬ ಜನ ಕೇಳ್ತಾರೆ, ಎಲ್ಲ ಕಡೆನೂ ಓಡಾಡ್ತೀರಾ, ಎಲ್ರಿಗೂ ಟೈಮ್ ಕೊಡ್ತೀರಾ, ಪ್ರಾಡಕ್ಟ್ ಮಾಡ್ತೀರಾ. ಪ್ರಾಡಕ್ಟ್ ಎಲ್ಲ ನಾನೇ ಉರಿಯೋದು. ದಿನಕ್ಕೆ ಏನಿಲ್ಲ ಅಂದರೂ ಒಂದು 30-35 kg ಉರಿತೀನಿ.
ಕಬ್ಬಣದ ಬಾಣಲಿಲೇ ಉರಿತೀನಿ. ಮತ್ತು ಬೀಸೋದಕ್ಕೆ ಬರ್ತಾರೆ, ಜನ ಬರ್ತಾರೆ. ಅವ್ರು ತೊಗೊಂಡೋಗಿ ಬೀಸ್ಕೊಂಡು ಬಂದಮೇಲೆ ಅದು ತಣ್ಣಗಾದ್ಮೇಲೆ ಇಬ್ಬರು ಪ್ಯಾಕಿಂಗ್ ಮಾಡೋಕ್ಕೆ ಬರ್ತಾರೆ. ಅವ್ರ ಜೊತೆ ನಾನು ಕೂತ್ಕೊಂಡು, ಯಾಕಂದರೆ ನಾವು ನಿಂತ್ಕೊಂಡು ಮಾಡಿದ್ರೇ ಅದು ಸರಿ ಆಗೋದು ಅಲ್ವಾ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಆಮೇಲೆ ಅದನ್ನು ನಂದು 9 ಪ್ರಾಡಕ್ಟ್ ಇದೆ. ಅದನ್ನು ನೋಡಿ, ಇದು ಗ್ರೀನ್ ಟೀದು ವೀಡಿಯೋ ಮಾಡಿದ್ದೆ ಮೊನ್ನೆ. ಇದು ಆರೋಗ್ಯ ಪೌಡರು ಈ ಥರ ಇರುತ್ತೆ. ಅದೇ ವೆಯ್ಟ್ ಲಾಸ್ ಪೌಡರು. ವೆಯ್ಟ್ ಲಾಸ್ಗಂತಲ್ಲ, ಎಲ್ಲದಕ್ಕೂ ಒಳ್ಳೆಯದದು, ಎಲ್ಲದಕ್ಕೂ ತುಂಬ ಒಳ್ಳೆಯದು. ದಿನಕ್ಕೆ ನಾವು ಇವಾಗ ಹೇಗೆ ತೊಗೊಳ್ಳೋದು ಏನು ಅಂತ ತೋರಿಸ್ತೀನಿ. ದಿನಕ್ಕೆ 1 ಸ್ಪೂನ್ ನಾವು ತೊಗೊಳ್ತಾ ಬಂದರೆ ನಮಗೆ ಕಾಲು ನೋವಿರಲ್ಲ, ಆ್ಯಕ್ಟಿವ್ ಆಗಿರ್ತಾರೆ. ನಂದು ಪೌಡ್ರ್ ತೊಗೊಳ್ತಾ ಇರೋರೆಲ್ಲ ಅದೇ ಹೇಳೋದು, ತುಂಬ ಆ್ಯಕ್ಟಿವ್ ಆಗಿರ್ತೀವಿ ದಿನ ಪೂರ್ತಿ, ಹಸಿವೆ ಆಗಲ್ಲ, ಹೊಟ್ಟೆ ತುಂಬ್ದಂಗಿರುತ್ತೆ, ಎನರ್ಜಿಯಾಗಿರ್ತೀವಿ ಅಂತಾರೆ. ಸ್ಕಿನ್ ಗ್ಲೋ ಕೊಡುತ್ತೆ. ಅಗಸೆ ಬೀಜ ಹಾಕ್ತೀವಿ ಅದಕ್ಕೆ, ಮೇಯ್ನಾಗಿ ಅಗಸೆ ಬೀಜ. ಮತ್ತು ನೋಡಿ, ನೋಡಿ ಇದು ಎಷ್ಟು ಲೂಸ್ ಆಗಿದೆ ನೋಡಿ, ತುಂಬ ಹೊಟ್ಟೆ ಕರಗುತ್ತೆ ನೋಡಿ, ಹೊಟ್ಟೆ ಬೊಚ್ಚು ಕರಗುತ್ತೆ. ನಿಮಗೆ ವೆಯ್ಟ್ ಲಾಸ್ ಆಗದೆ ಇದ್ದರೂ ಫ್ಯಾಟ್ ಲಾಸ್ ಆಗುತ್ತೆ. ಒಳಗಡೆ ಇರೋದು ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಹೋಗುತ್ತೆ. ತುಂಬ ಒಳ್ಳೆಯದು. ನಾನು ಹಾಕಿರೋ ಐಟಮು ನಿಮಗೆ ಕೆಟ್ಟ ಕೊಲೆಸ್ಟ್ರಾಲ್ ಹೋಗುತ್ತೆ, ಶುಗರ್ಗೆ ಒಳ್ಳೆಯದು. ಶುಗರ್ಗೆ ನಾನೊಂದು ಕಹಿ ಜೀರಿಗೆ ಅಂತ ಹಾಕ್ತೀನಿ, ತುಂಬ ಕಹಿ ಅದು ಒಳ್ಳೆಯದು. ಮತ್ತು ಪಿರಿಯಡ್ಸ್ ಆದಾಗ ತೊಗೊಳ್ಬೋದಾ ಅಂತ, ಖಂಡಿತ ತೊಗೊಳ್ಳಿ. ಪಿರಿಯಡ್ಸ್ ಆದಾಗಲೇ ತೊಗೊಳ್ಳಿ. ಹೊಟ್ಟೆಯಲ್ಲಿರೋ ಗಲೀಜು ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ. ಮತ್ತು ನಂದು ಪೌಡ್ರ್ ತೊಗೊಂಡ್ಮೇಲೆ ತುಂಬ ಜನಕ್ಕೆ ಪಿರಿಯಡ್ಸ್ ಪ್ರಾಬ್ಲಮ್ ಸರಿಯಾಗಿದೆ, PCOD ಕಡಿಮೆ ಆಗಿದೆ. ತುಂಬ ಅಂದರೆ ತುಂಬ ಜನಕ್ಕೆ ಆರೋಗ್ಯ ಕೊಡ್ತಾಯಿದೆ. ಅದಕ್ಕೆ ನಾನು ಆರೋಗ್ಯ ಪೌಡರ್ ಅಂತ ಹೆಸರಿಟ್ಟೆ. ಯಾವ ಟೈಮಲ್ಲಿ ಹೆಸರಿಟ್ಟೆ ಅಂತ ಗೊತ್ತಿಲ್ಲ. ಆರೋಗ್ಯ ಪೌಡ್ರ್ ಎಲ್ರಿಗೂ ಆರೋಗ್ಯ ಕೊಡ್ತಾಯಿದೆ. ಅದು ತುಂಬ ಹೀಟು, ಯಾಕಂದರೆ ನಾವು ಅದಕ್ಕೆ ಕಲೋಂಜಿ ಹಾಕಿರ್ತೀವಿ, ಇಪ್ಲಿ ಹಾಕಿರ್ತೀವಿ, ಕಾಳು ಮೆಣಸು ಹಾಕಿರ್ತೀವಿ, ಓಂ ಕಾಳು ಎಲ್ಲ ಹೀಟು. ಹಾಗಾಗಿ ಅದಕ್ಕೆ ನೀವು ಒಂದು ಬಾರ್ಲಿ ಪೌಡ್ರು ಏನಾಗುತ್ತೆ, ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಆರೋಗ್ಯ ಪೌಡರ್ ಹೀಟು, ಇದು ತಂಪು, ಎರಡು ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಸ್ಕಿನ್ ಗ್ಲೋ ಕೊಡುತ್ತೆ. ಇದು ತುಂಬ ಒಳ್ಳೆಯದು. ಇದು ಹೇಗೆ ಮಾಡೋದು, ನಾನು ಮಾಡ್ತಿರೋ ಎಲ್ಲರೂ ಕೇಳ್ತಾರೆ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿದೆ ಏನು ಅಂತ. ನಾನು ಮಾಡ್ತಿರೋ ಪ್ರಾಡಕ್ಟೇ ಉಪಯೋಗಿಸ್ತಿರೋದು. ನಾನು ಮಾಡ್ತಿರೋ ಆಯಿಲ್ ಇದೆ, ಫೇಸ್ ಆಯಿಲ್, ಅದನ್ನು ಹಚ್ಕೊಳ್ತೀನಿ. ಫೇಸ್ ಪೌಡರ್ ಇದೆ, ಫೇಸ್ ಪೌಡರ್ ಹಚ್ಕೊಳ್ತೀನಿ. ಪ್ರತಿಯೊಂದು ನಾನು ಮಾಡ್ತಿರೋ ಪ್ರಾಡಕ್ಟ್ ಉಪಯೋಗಿಸ್ತೀನಿ. ಒಳ್ಳೆ ಊಟ ತಿಂತೀನಿ, 3 ಲೀಟರ್ ನೀರು ಕುಡಿತೀನಿ, ಖುಷಿಯಾಗಿರ್ತೀನಿ. ದಿನ ಕ್ಯಾರೆಟು, ಬೀಟ್ರೂಟು, ತರಕಾರಿ ಎಲ್ಲ ತಿಂತೀನಿ, ಎಲ್ಲ ಥರ ಕಾಳುಗಳು ತಿಂತೀನಿ, ಎಲ್ಲ ಹಣ್ಣು ತಿಂತೀನಿ. ಸಪೋಟ ಒಂದು ಬೇಡ. ಮತ್ತು ನಂದು ರಾಗಿ ಅಂಬ್ಲಿ ಪೌಡ್ರು ತುಂಬ ಜನ ಇಷ್ಟಪಟ್ಟಿದ್ದೀರ. ಎಲ್ಲರೂ 1 kg 2 kg ತೊಗೊಂಡು ದೋಸೆ ಮಾಡ್ಕೊಳ್ತಾ ಇದ್ದಾರೆ, ರೊಟ್ಟಿ ಮಾಡ್ಕೊಳ್ತಾ ಇದ್ದಾರೆ, ಅಂಬ್ಲಿ ಮಾಡ್ಕೊಳ್ತಾ ಇದ್ದಾರೆ. ಮುದ್ದೆಗಂತೂ ಸೂಪರು. ಮಂಗಳೂರಲ್ಲಿ ಒಬ್ಬರು ಆಶಾಕ ಅಂತ ಇದ್ದಾರೆ, ನನ್ನ ಪ್ರಾಡಕ್ಟ್ ಎಲ್ಲ ಅವ್ರು ತುಂಬ ತೊಗೊಳ್ತಾರೆ. ಅವ್ರ ಮಗಳು ದುಬೈಲಿರೋದು, ಅವ್ರ ಮಗಳಿಗೂ ಕಳಿಸ್ತಾರೆ. ಮೊನ್ನೆ ಹೇಳ್ತಾರೆ, ನೀವು ಮುದ್ದೆ ಮಾಡಿ, ನಿಮ್ಮ ರಾಗಿ ಹಿಟ್ಟಲ್ಲಿ ಮುದ್ದೆ ಮಾಡ್ಕೊಂಡು ತಿಂದು ಕೈ ತೊಳೆದ್ರು ಆ ಪರಿಮಳ ಹೋಗ್ತಾ ಇಲ್ಲ ನಂದಿನಿ. ತುಂಬ ಥ್ಯಾಂಕ್ ಯು. ನನ್ನ ಮಗ ಮುದ್ದೆ ತಿನ್ನಲ್ಲ ಅಂಥವ್ರು ಇವಾಗ ಮುದ್ದೆ ತಿನ್ನೋಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಆಶಾಕ. ನಿಜವಾಗ್ಲೂ ರಾಗಿ ಅಂಬ್ಲಿ ಪೌಡ್ರು ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಐಟಮ್ ಹಾಕ್ತೀನಿ ಇದಕ್ಕೆ. ನಾವು ದಿನ ತೊಗೊಳ್ಬೇಕು. ಜೋಳ, ಗೋಧಿ, ಅಕ್ಕಿ, ನವಣೆ, ಉದ್ದಿನ ಕಾಳು, ಕಪ್ಪು ಉದ್ದಿನ ಕಾಳು, ಅವೆಲ್ಲ ನಾವು ದಿನ ತೊಗೊಳ್ಬೇಕು. ನಾವು ತೊಗೊಳ್ಳಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಎಲ್ಲ ಸೇರಿಸಿ ಪೌಡ್ರುಗಳು ಮಾಡಿಟ್ಕೊಳ್ತೀನಿ. ಇವಾಗ ಆರೋಗ್ಯ ಪೌಡ್ರು ಹೇಗೆ ತೊಗೊಳ್ಳೋದು ಅಂತ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ ವಾಟ್ಸಪ್ ಮಾಡಿ, ಕಾಲ್ ಮಾಡಿಬಿಡಿ, ವಾಟ್ಸಪ್ ಮಾಡಿ. ಇವಾಗ ರಾಗಿ ಬಾರ್ಲಿ ಗಂಜಿ, ರಾಗಿ ಅಂಬ್ಲಿ, ವೆಯ್ಟ್ ಲಾಸ್ ಪೌಡರು ಹೇಗೆ ಮಾಡೋದು, ಹೇಗೆ ತೊಗೊಳ್ಳೋದು ಅಂತ ಹೇಳ್ತೀನಿ. ಮತ್ತು ಯಾವ ಟೈಮಲ್ಲಿ ತೊಗೊಳ್ಬೇಕು, ಯಾವ ಟೈಮಲ್ಲಿ ಕುಡಿಬೇಕು ಅಂತಲೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇದೆಲ್ಲ ಉರಿತೀನಿ. ಅಗಸೆ ಬೀಜ ಉರಿಯಲ್ಲ. ಅಗಸೆ ಬೀಜ ಉರಿದ್ರೆ ಅದರಲ್ಲಿರೋ ಪೌಷ್ಟಿಕಾಂಶನೇ ಹೋಗ್ಬಿಡುತ್ತೆ. ನಮಗೆ ಚರ್ಮಕ್ಕೆ ಒಳ್ಳೆಯದು, ಮತ್ತು ಕೂದಲುಗೆ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ದಿನ ಒಬ್ರೊಬ್ರು ಹೇಳ್ತಾರೆ, ಇದ್ರದ್ದು ನೀರು ಕುಡೀರಿ, ನೀರು ಕುಡಿದ್ರೆ ನೀವು ಸಣ್ಣ ಆಗ್ತೀರಾ, ಇದ್ರದ್ದು ನೀರು ಕುಡೀರಿ, ನೀವು ಸಣ್ಣ ಆಗ್ತೀರಾ, ಇದಕ್ಕೆ ಮುಖಕ್ಕೆ ಹಚ್ಕೊಳ್ಳಿ, ಮುಖ ಕ್ಲಿಯರ್ ಆಗುತ್ತೆ. ಹಿಪ್ಲಿ ನೀರು, ಜೀರಿಗೆ ನೀರು ಕುಡೀರಿ, ಸೋಂಪು ನೀರು ಕುಡೀರಿ ಅಂತಾರೆ. ಅದು ಒಂದೊಂದೇ ನಾವು ಕುಡಿಯಲ್ಲ ಅಲ್ವಾ. ಅದಕ್ಕೆ ನಾನೆಲ್ಲ ಸೇರಿಸಿನೇ ನಾನೊಂದು ಪೌಡ್ರ್ ಮಾಡಿ ರೆಡಿ ಮಾಡಿಟ್ಟಿರೋದು. ಅದಕ್ಕೆ ನಾನು ಎಲ್ಲ ಸೇರಿಸಿ ಈ ಥರ ಪುಡಿ ಮಾಡಿಟ್ಟಿರೋದು. ಇಷ್ಟು ತೊಗೊಂಡ್ರೆ ಸಾಕು. ನೀವೆಲ್ಲರೂ ಕೇಳ್ತೀರ ಎಷ್ಟು ಅಂತ. ನೋಡಿ, ಇದು ದೊಡ್ಡ ಸ್ಪೂನ್, ಇದು ದೊಡ್ಡ ಸ್ಪೂನು, ಇಷ್ಟು ಸಾಕು. ಬೆಳಗ್ಗೆ ಎದ್ದಿದ್ದ ಕೂಡಲೇ ನೋಡಿ ಹಾಕ್ಕೊಂಡಿದ್ದೀನಿ.
ಬೆಳಗ್ಗೆ ಎದ್ದಿದ್ದ ಕೂಡಲೇ ನೀವು ಹೇರ್ ಟೈಟ್ ಡಬ್ಬಿಗೆ ಹಾಕಿಟ್ಕೊಂಬಿಡಿ. ಬೆಳಗ್ಗೆ ಎದ್ದಿದ್ದ ಕೂಡಲೇ ಉಗುರು ಬೆಚ್ಚಗಿರೋ ನೀರು ಕುಡಿಯೋ ಹದ, ತುಂಬ ಬಿಸಿಯಲ್ಲ, ಕುಡಿಯೋ ಹದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬಿಸಿನೂ ಅಲ್ಲ, ತುಂಬ ತಣ್ಣಗೂ ಅಲ್ಲ. ಇದು ನಿಮಗೆ ಗಂಟಾಗೋದು ಅವೆಲ್ಲ ಏನೂ ಆಗಲ್ಲ. ಕಲಸಿ ಇಡಬೇಡಿ ಅಷ್ಟೇ. ಕಲಸಿ ಇಟ್ಟರೆ ಅದು ಅಗಸೆ ಬೀಜದ್ದು ಜೆಲ್ ಟೈಪ್ ಆಗುತ್ತೆ, ಕುಡಿಯೋಕ್ಕೆ ಕಷ್ಟ ಆಗುತ್ತೆ. ನೋಡಿ ಇಷ್ಟೇ, ತಕ್ಷಣ ಕುಡಿದು ಬಿಡಬೇಕು. ನೋಡಿ ಹೀಗಿರುತ್ತೆ, ಸಿಹಿ ಇರುತ್ತೆ, ಒಗ್ರಿ ಇರುತ್ತೆ, ಕಹಿ ಇರುತ್ತೆ, ನಮಗೆ ಹೊಟ್ಟೆ ಕ್ಲೀನ್ ಮಾಡುತ್ತೆ. ಇದರಲ್ಲಿ ಒಂದು ಸ್ಪೆಷಲ್ಲು ಇದು ತುಂಬ ಕಹಿ, ಇವಾಗ ಹಿಂಗೆ ಮುಟ್ಟಿ ನಾವು ನೆಕ್ಕೋಕ್ಕಾಗಲ್ಲ, ಅಷ್ಟು ಕಹಿ ಇರುತ್ತೆ. ಕಹಿ ಜೀರಿಗೆ ಅಂತ, ಅದು ನಮ್ಮ ಹೊಟ್ಟೆ ಕ್ಲೀನ್ ಮಾಡುತ್ತೆ. ನಮ್ಮ ಕಡೆ ಎಲ್ಲ ಬಾಣ್ತಿ ಜೀರಿಗೆ ಅದೊಂದರಲ್ಲೇ ಕಷಾಯ ಮಾಡಿಕೊಡ್ತಾರೆ, ಹೊಟ್ಟೆ ಕರಗುತ್ತೆ ಅಂತ ಹೇಳಿ. ಇದನ್ನು ಇವಾಗ ಗಟ್ಗಟ ಅಂತ ಕುಡಿದ್ಬಿಡಿ, ಕೂತ್ಕೊಂಡು ಕುಡಿದ್ಬಿಡಿ. ಇಷ್ಟೇ. ನಾನು ಅಡುಗೆ ಮನೆಯಲ್ಲೇ ಒಂದು ಸ್ಟೂಲ್ ಹಾಕ್ಕೊಂಡಿದ್ದೀನಿ, ಮೇಲೇನಾದರೂ ಪಾತ್ರೆ ಎಲ್ಲ ತೆಗಿಯೋದಕ್ಕೆ ಅಂತ ಅದರಲ್ಲೇ ಕೂತ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ತಕ್ಷಣ ಕುಡಿದ್ಬಿಡಿ. ಜೆಲ್ ಟೈಪ್ ಆಗೋದ್ರೆ ಕುಡಿಯೋಕ್ಕೆ ಕಷ್ಟ ಆಗುತ್ತೆ. ಒಂದೆರಡು ದಿವಸ ನಿಮಗೆ ಕಷ್ಟ ಅನಿಸುತ್ತೆ, ಆಮೇಲೆ ಆರಾಮ್ ಅನಿಸುತ್ತೆ. ಆ ನೆಲ್ಲಿಕಾಯಿ ಫ್ಲೇವರು ಸಿಹಿ ಅನಿಸುತ್ತೆ. ಎಲ್ಲೂ ಏನೂ ನಿಮಗೆ ಗಂಟಾಗಲ್ಲ. ಇಷ್ಟ ಆಯಿತು. ಈಗ 1 ಅವರು ಬಿಸಿನೀರು ಕುಡೀರಿ. ಮನೆಯಲ್ಲೇ ಇದ್ದರೆ ಬಿಸಿನೀರು ಕುಡೀರಿ, ಇಲ್ಲ ವಾಕಿಂಗ್ ಹೋಗಿ, ಅದು ಅಗಸೆ ಬೀಜದ್ದು ಇದಾಗುತ್ತೆ. ವಾಕಿಂಗ್ ಹೋಗಿ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ. 1 ಅವರು ಏನು ಬೇಡ, ಕಾಫಿ ಟೀ ತಿಂಡಿ ಏನು ಬೇಡ. ಆಮೇಲೆ ಇದು ನಾನು ಹೇಳಿದ್ನಲ್ಲ, ಇದು ಹಿಟ್ಟು. ಈಗ ಬಾರ್ಲಿ ಗಂಜಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಬಾರ್ಲಿ ಗಂಜಿ ಪೌಡರು. ಇದಕ್ಕೂ ನಾನು ತುಂಬ ಐಟಮ್ ಹಾಕಿರ್ತೀನಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಸ್ಕಿನ್ಗೆಲ್ಲ. ನಾನು ಪ್ಯಾಕ್ ಮಾಡಿದ್ಮೇಲೆ ಸ್ವಲ್ಪ ಉಳ್ದಿರೋದನ್ನ, ಅದು ಫುಲ್ಲು 1/4 ಕಿಲೋ ಆಗೋಲ್ಲ ನಂದು, ಎಲ್ಲ 1/4 ಕಿಲೋ. ಗ್ರೀನ್ ಟೀ ಒಂದು ನೋಡಿ, ಇಷ್ಟೇ ಸಾಕು. ನೋಡಿ ಇಷ್ಟೇ ಸಾಕು. 1 ಲೋಟ ನೀರು ತೊಗೊಂಡಿದ್ದೀನಿ. ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ, ಇಲ್ದಿದ್ರೆ ಹಾಗೆ ಸ್ವಲ್ಪ ಇದು ಮಾಡ್ಕೊಳ್ಳಿ. ಇದು ಗಂಟಿಲ್ದಂಗೆ ಕಲಿಸ್ಕೊಂಬಿಟ್ರೆ ಅಷ್ಟೇ. ನೋಡಿ ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು, ಅದೇ ಮೇನು. ಗಂಟಾಗುತ್ತೆ ಇಲ್ದಿದ್ರೆ. ಕೈ ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೊಂಬಿಟ್ರೆ ಮುಗಿಯುತ್ತೆ. 1 ಕುದಿ ಬಂದರೆ ಸಾಕು. ನಾನು ಅಂಟಿಸ್ಕೊಂಡು ಹಾಗೆ ಇದು ಮಾಡ್ತೀನಿ. ನೋಡಿ ಇಷ್ಟೇ. 1 ಕುದಿ ಬಂದರೆ ನಮಗೆ ಬಾರ್ಲಿ ಗಂಜಿ ರೆಡಿ ಆಗುತ್ತೆ. ನೀವು ಕೆಲ್ಸಕ್ಕೆ ಹೋಗೋರು ಆದರೆ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ತೊಗೊಂಡೋಗ್ಬಿಡಿ. ಬಾಟ್ಲಲ್ಲಿ ತೊಗೊಂಡೋದ್ರೆ ನೀವು ಯಾವಾಗ ಬೇಕಾದರೂ ಕುಡಿಬೋದು. ಸ್ಟಾರ್ಟಿಂಗ್ ಒಂಚೂರು ಕಲಸಿ, ಇಲ್ದಿರೋ ತಳದಲ್ಲಿ ನಿಂತ್ಕೊಳ್ಳುತ್ತೆ ಅದು. ನಾನು ಇದಕ್ಕೆ ಜೀರಿಗೆ, ಇಪ್ಲಿ, ಶುಂಠಿ ಎಲ್ಲ ಹಾಕಿರ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ. ಮತ್ತು ತುಂಬ ಒಳ್ಳೆಯದು. ಇವಾಗ ಬೇಸಿಗೆಗಾಲ ಶುರುವಾಯಿತು. ಬೇಸಿಗೆಗಾಲದಲ್ಲಂತೂ ಒಬ್ರೊಬ್ರಿಗೆ ಎಳ್ನೀರು ಕುಡಿಯೋದಕ್ಕಾಗಲ್ಲ ಡೈಲಿ. ಹಾಗಾಗಿ ನೀವು ದಿನಾ 1 ಲೋಟ ಬಾರ್ಲಿ ಗಂಜಿ ಎಲ್ಲ ಮಕ್ಳಿಗೂ ಕೊಡ್ಬೋದು. 1 ವರ್ಷದ ಮಗುವಿಂದ 100 ವರ್ಷದವರೆಗೂ ಬಾರ್ಲಿ ಗಂಜಿ ತುಂಬ ಒಳ್ಳೆಯದು. ನಮಗೆ ಯೂರಿನ್ ಇನ್ಫೆಕ್ಷನ್ ಆಗಲ್ಲ, ಮತ್ತು ಯೂರಿನ್ನು ಚೆನ್ನಾಗಿ ಪಾಸ್ ಆಗುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಮತ್ತು ಎನರ್ಜಿ ಕೊಡುತ್ತೆ. 1 ಲೋಟ ಗಂಜಿಲೇ ನಮಗೆ ಎಷ್ಟು ಎನರ್ಜಿ ಕೊಡುತ್ತೆ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಮಾಡಿಟ್ಬಿಡ್ತೀನಿ, ಆಮೇಲೆ ಬೇಕಾದ ತಣ್ಣಗೆ ಕುಡಿತೀನಿ, ಇಲ್ದಿದ್ರೆ ಒಂಚೂರು ಬಿಸಿ ಮಾಡ್ಕೊಳ್ತೀನಿ. ಇದು ಆಮೇಲೆ ರಾಗಿ ಅಂಬ್ಲಿನೂ ಸೇಮು. ರಾಗಿ ಅಂಬ್ಲಿನೂ 1 ಸ್ಪೂನ್ ಹಾಕ್ಕೊಳ್ತೀನಿ, ಗಂಟಿಲ್ದಂಗೆ ಕಲಿಸ್ಕೊಳ್ತೀನಿ. ಬೇಕಾದರೆ ಉಪ್ಪು ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ತಣ್ಣಗಾದ್ಮೇಲೆ ಅದಕ್ಕೆ ಮಜ್ಜಿಗೆನೂ ಹಾಕ್ಕೊಳ್ಬೋದು. ನೆಕ್ಸ್ಟು ವೀಡಿಯೋದಲ್ಲಿ ನಾನು ರಾಗಿ ಅಂಬ್ಲಿಲಿ ರೊಟ್ಟಿ ಮಾಡೋದು ಹೇಗೆ, ದೋಸೆ ಮಾಡೋದು ಹೇಗೆ ಎಲ್ಲ ತೋರಿಸ್ತೀನಿ. ನನ್ನ ಹತ್ರ ಮೆಂತೆ ಹಿಟ್ಟು ಸಿಗುತ್ತೆ, ಬಾಣ್ತಿದ್ದೀರಿಗೆ ಮೆಚೂರ್ಡಾಗಿರೋ ಮಕ್ಕಳಿಗೆ. ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು ಏನೇನು ಹಾಕ್ತೀನಿ ಅಂತ ಹೇಳಿ. ಆಮೇಲೆ ಗ್ರೀನ್ ಟೀ, ಫೇಸ್ ಆಯಿಲು, ಹೆಸ್ರುಕಾಳು ಜ್ಯೂಸ್ ಅಂತೂ ಯಮ್ಮಿ. ನಾನು ಹೆಸ್ರುಕಾಳು ಜ್ಯೂಸ್ ಮಾಡೋದು ವೀಡಿಯೋ ಮಾಡ್ತೀನಿ. ಹೆಸ್ರುಕಾಳು ಜ್ಯೂಸು ನಮಗೇನು ಉಪಯೋಗ ಅಂತ ಅಂದರೆ ಸ್ಕಿನ್ ಗ್ಲೋ ಕೊಡುತ್ತೆ. ನಾವು ಇದಕ್ಕೆ ಹಚ್ಕೊಳ್ಳೋದಲ್ಲ, ಮುಖಕ್ಕೊಂದು ಹಚ್ಕೊಳ್ಳೋದಲ್ಲ, ನಾವು ಹೊಟ್ಟೆಗೂ ತೊಗೊಳ್ಬೇಕು, ಮುಖಕ್ಕೂ ಹಚ್ಕೊಳ್ಬೇಕು. ನಾನು ಫೇಸ್ ಪೌಡರಲ್ಲೂ ಅಷ್ಟೇ, ನಾನು ತುಂಬ ಐಟಮ್ ಹಾಕಿರ್ತೀನಿ. ಫೇಸ್ ಪೌಡರು ನೋಡಿ ಈ ಥರ ಇರುತ್ತೆ, ಹೀಗಿರುತ್ತೆ ಫೇಸ್ ಪೌಡರು. ಅದಕ್ಕೆ ನಾನು ಮಂಜಿಷ್ಟ, ಅಲೋವೆರಾ ಪೌಡ್ರು, ಆರೆಂಜ್ ಪೀಲ್ ಪೌಡ್ರು
ತುಂಬ ರೋಸ್ ಪೆಟಲ್ಲು ಎಲ್ಲ ತುಂಬ ಬಾದಾಮಿ, ಓಟ್ಸು, ಕಾಬೂಲ್ ಕಡಲೆಕಾಳು ತುಂಬ ಐಟಮ್ ಹಾಕಿರ್ತೀನಿ ಅದಕ್ಕೂ. ನೋಡಿ ಈ ಥರ ಆಗುತ್ತೆ. ಹೀಗೆ ನನ್ನ ಹತ್ರ 9 ಪ್ರಾಡಕ್ಟ್ ಸಿಗುತ್ತೆ. ಕಷಾಯ ಪುಡಿ ಅಂತೂ ತುಂಬ ಕಫ ಕಟ್ಟಿರೋರಿಗೆ ಒಳ್ಳೆ ನಿದ್ದೆ ಬರುತ್ತೆ, ಆಮೇಲೆ ಕೆಮ್ಮು ನೆಗಡಿ ಬರಲ್ಲ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ತುಂಬ ಒಳ್ಳೆಯದು ಕಷಾಯ ಪೌಡ್ರು. 9 ಪ್ರಾಡಕ್ಟ್ ಸಿಗುತ್ತೆ. ಹಳೆ ವಿಡಿಯೋ ಎಲ್ಲ ನೋಡ್ಬೋದು. ಮತ್ತು ನನ್ನ ಪ್ಲೇ ಲಿಸ್ಟಲ್ಲಿ ವೆಯ್ಟ್ ಲಾಸ್ ಅಂತ ಇದೆ, ಅದರಲ್ಲಿ ನೋಡಿದ್ರೆ ನಿಮಗೆ ಪ್ರತಿಯೊಂದು ವೀಡಿಯೋನೂ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇದು ಒಂದು ಕುದಿ ಬಂದರೆ ಸಾಕು, ಬೇಗ ಆಗೋಗುತ್ತೆ. ಮೊದಲೆಲ್ಲ ಬಾರ್ಲಿ ಅಕ್ಕಿನ ಬೇಯಿಸಿ ಆ ನೀರು ಕುಡಿಯೋರು. ಅದು ಅಕ್ಕಿ ನಮಗೆ ಅನ್ನ ತಿನ್ನೋಕ್ಕಾಗಲ್ಲ, ಏನೂ ಇಲ್ಲ, ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು. ಈ ಥರ ಪೌಡ್ರು ಮಾಡಿ ಅದಕ್ಕೆ ಅದೊಂದೇ ಪೌಡ್ರ್ ಆದರೆ ಚೆನ್ನಾಗಿರಲ್ಲ, ಕುಡಿಯೋಕ್ಕೊಂಥರ ಆಗುತ್ತೆ. ಅದಕ್ಕೆ ನಾನು ಇಷ್ಟು ಐಟಮ್ ಹಾಕ್ತೀನಿ. ಇದನ್ನು ನೀವು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಹೇಳ್ತಾರೆ ಕುಡಿತಾನೇ ಇರಬೇಕು ಅನಿಸುತ್ತೆ ಅಂತ ಹೇಳ್ತಾರೆ ತೊಗೊಂಡಿರೋರೆಲ್ಲ. ನೋಡಿ ಒಂದು ಕುದಿ ಬಂದರೆ ಸಾಕು, ಅದು ಉಕ್ಕೋಗುತ್ತೆ. ಇದ್ರ ಕಡೆನೇ ಗಮನ ಕೊಡಿ. ಬೇರೆ ಕಡೆ ಗಮನ ಕೊಟ್ಟರೆ ನಿಮ್ಗೇನಾಗುತ್ತೆ, ತಿರ್ಗಾ ಕೆಲಸ ಜಾಸ್ತಿ ಆಗುತ್ತೆ. ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಕ್ಲೀನ್. ನೋಡಿ ನಾನು ತೋರಿಸ್ತೀನಿ ಹೇಗೆ ಉಪ್ಪು ಬರುತ್ತೆ ಅಂತ ಹೇಳಿ. ನೋಡಿ ನೋಡಿ ಆಫ್ ಮಾಡಿಕೊಂಡೆ. ಉಕ್ಕೋದ್ರೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಇದು ನೀವು ಬಿಸಿ ಆದರೂ ಕುಡೀರಿ, ತಣ್ಣಗಾದರೂ ಕುಡೀರಿ. ಈ ಥರ ಇರುತ್ತೆ ಬಾರ್ಲಿ ಗಂಜಿ. ಇವಾಗ 1 ಅವರ್ ಏನೂ ಬೇಡ. ಇವಾಗ ನೀವು ಎಕ್ಸಸೈಸ್ ಮಾಡೋದು ಏನೋ ಮಾಡಿ, ನಾನು ಇವಾಗ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೊಟ್ಟು ಬಂದಮೇಲೆ ಇದನ್ನು ನಾನು 10 ಗಂಟೆಗೆ 1 ಲೋಟ ರಾಗಿ ಅಂಬಲಿ ಮಾಡ್ಕೊಳ್ತೀನಿ. ಬೆಳಗ್ಗೆ ಎದ್ದು ನನ್ನ ಸ್ವಲ್ಪ ಕೆಲಸ ತುಂಬ ಇರುತ್ತೆ, ಆರ್ಡ್ರ್ ಪ್ಯಾಕಿಂಗ್ ಮಾಡೋದು. ಹಾಗಾಗಿ ರಾಗಿ ಅಂಬಲಿ ಮಾಡ್ಕೊಂಡ್ಮೇಲೆ ನಾನು ಬಾರ್ಲಿ ಗಂಜಿ ಕುಡಿಯೋದು ಅದೆಲ್ಲ ಮಾಡ್ತೀನಿ. ನೀವು ಎಷ್ಟೊತ್ತಿಗಾದರೂ ಕುಡೀರಿ. ದಿನಕ್ಕೆ 2 ಲೋಟ ಬಾರ್ಲಿ ಗಂಜಿ ಕುಡೀರಿ. ಯಾಕಂದರೆ ವೆಯ್ಟ್ ಲಾಸ್ ಪೌಡ್ರು ತುಂಬ ಹೀಟು. ನಾನು ಹೇಳಿದ್ನಲ್ಲ, ಇದೆಲ್ಲ ಹೀಟು ವೆಯ್ಟ್ ಲಾಸ್ ಪೌಡರು. ನೀವು ಅದಕ್ಕೆ ಬಾರ್ಲಿ ಗಂಜಿ ಕುಡಿದ್ರೆ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ, ಮತ್ತು ಬೇಗ ವೆಯ್ಟ್ ಲಾಸು ಆಗುತ್ತೆ, ಎನರ್ಜಿಯಾಗಿರ್ಬೋದು. ನೋಡಿ ಇದು ಡೆಲಿವರಿ ಅವ್ರು ಬಂದು ತೊಗೊಂಡೋಗ್ತಾರೆ. ಅದು TTDC, ಇದು ಎಕ್ಸ್ಪ್ರೆಸ್ BCO, ಇದು ನನಗೆ ಮರ್ತೋಗುತ್ತೆ, ಈ ಕಾರ್ಟವರು. ಇದು 2ನೇ ಬ್ಯಾಚು. ಈ ಥರ ನಂದು ದಿನಕ್ಕೆ 4-5 ಬ್ಯಾಚ್ ಇರುತ್ತೆ. ಇನ್ನು ಇವಾಗ ಬೇರೆ ಪ್ಯಾಕಿಂಗ್ ಶುರು ಮಾಡಬೇಕು. ಈ ಥರ ಕವರ್ಗಳು ತರ್ತೀನಿ. ಅವ್ರು ಏನೇನು ಆರ್ಡ್ರ್ ಕೊಟ್ಟಿರ್ತಾರೆ, ಈ ಥರ ಸ್ಲಿಪ್ಪು ಈ ಥರ ತೊಗೊಂಡು ಬರ್ತೀನಿ. ಈ ಥರ ತೊಗೊಂಡು ಬಂದು ಅದನ್ನು ಕಳಿಸೋದು ಅವ್ರಿಗೆ. ದಿನ ಪೂರ್ತಿ ಕೆಲಸ ಇರುತ್ತೆ ನನಗೆ. ನೋಡಿದ್ರಲ್ಲ ವೆಯ್ಟ್ ಲಾಸ್ ಪೌಡರ್ ಹೇಗೆ ತೊಗೊಳ್ಳೋದು. ನೀವೇನಾದರೂ ರಾತ್ರಿನೂ ತೊಗೊಳ್ತೀನಿ, ನನಗೆ ಚೆನ್ನಾಗಿದೆ, ನನಗೆ ಬೇಕು, ಮೋಷನ್ ಚೆನ್ನಾಗಾಗುತ್ತೆ, ಮೋಷನ್ ಕ್ಲೀನಾಗಿ ಪಾಸ್ ಆಗುತ್ತೆ. ಮೋಷನ್ ಪ್ರಾಬ್ಲಮ್ ಇರೋರು ಒಂದು ಸರಿ ತೊಗೊಂಡು ನೋಡಿ. ಆಮೇಲೆ ತುಂಬ ಆರ್ಡ್ರ್ ಬರ್ತಾಯಿದೆ ನನಗೆ. ರಾತ್ರಿ ತೊಗೊಳ್ಳೋದಾದರೆ ಊಟ ಆದಮೇಲೆ ಅರ್ಧ ಗಂಟೆ, ಮಲ್ಕೊಳ್ಳೋಕ್ಕಿಂತ ಅರ್ಧ ಗಂಟೆ ಮುಂಚೆ ಸೇಮು ಅರ್ಧ ಸ್ಪೂನ್ ಹಾಕಿ ತೊಗೊಳ್ಳಿ. ಆಮೇಲೆ ಇದು ಮಾಡಿ 7 ಗಂಟೆ ಒಳಗಡೆ ಊಟ, ಆದಷ್ಟು 7 ಗಂಟೆ ಒಳಗಡೆ ಊಟ ಮುಗಿಸಿ. ಅವಾಗ ನಿಮಗೆ ನಿಮ್ಮ ದೇಹದಲ್ಲಿ ಆರೋಗ್ಯ ಯಾವ ಥರ ಬದಲಾವಣೆ ಆಗ್ತಿದೆ ನಿಮ್ಮ ದೇಹ ಅಂತ ನಿಮಗೆ ಗೊತ್ತಾಗುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಕಾಲ್ ಮಾಡಿಬಿಡಿ, ಅದರಲ್ಲಿ ಕಾಲ್ ಬರಲ್ಲ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.